ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಪನ್ನೀರ್ ಬಟರ್ ಮಸಾಲ ಯಾವ ಥರ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲಿ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನು ರೆಸ್ಟೋರೆಂಟಲ್ಲಿ ಯಾವ ಥರ ರುಚಿ ಇರುತ್ತೆ ಅದೇ ಟೇಸ್ಟ್ ಕೊಡುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಬಟ್ಲಿಗೆ ನಾನು ಸ್ವಲ್ಪ ಒಂದು 50 ಗ್ರಾಮ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ, ಒಂಚೂರು ಎಣ್ಣೆ, ಒಂಚೂರು ಒಂದು 3 ಸ್ಪೂನಷ್ಟು ಮೊಸರನ್ನ ಹಾಕಿ ಚೂರು ಉಪ್ಪು ಹಾಕಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಒಂಚೂರು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನೆಲ್ಲ ಕಲಸಿ ಇಡ್ತಾಯಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ಸ್ವಲ್ಪ ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಶುಂಠಿ ಮತ್ತು ಪಲಾವ್ ಎಲೆ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು. ಇದನ್ನು ಫ್ರೈ ಮಾಡಲಿಕ್ಕೆ ನೀವು ಸ್ವಲ್ಪನೇ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬಾ ಜಾಸ್ತಿ ಎಣ್ಣೆ ಆಗಿಬಿಡುತ್ತೆ. ಮರಾಠಿ ಮೊಗ್ಗಿರುತ್ತಲ್ವ ಅದ್ರದ್ದು ಒಂದು ಎಲೆನ ಹಾಕ್ತಾಯಿದ್ದೀನಿ ನಾನು. ಮತ್ತು ಏನೋ ಗೋಡಂಬಿ ಹಾಕ್ತಾಯಿದ್ದೀನಿ, ಒಂದು 15 ಅಷ್ಟು ಗೋಡಂಬಿನ ಹಾಕಿ ಕ್ಲೀನಾಗಿ ಇದನ್ನು ಗೋಲ್ಡನ್ ಕಲರ್ವರೆಗೂ ಬರೋವರೆಗೂ ಫ್ರೈ ಅಂದರೆ ಗೋಲ್ಡನ್ ಕಲರ್ವರೆಗೂ ಬರೋವರೆಗೂ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಗ್ರೈಂಡ್ ಮಾಡೋದ್ರಿಂದ ಸ್ವಲ್ಪ ಒಂದು 50% ಎಣ್ಣೆಲ್ಲೇ ನಾವು ಬಾಡಿಸ್ಕೋಬೇಕಾಗುತ್ತೆ. ಇವಾಗ ಒಂದೆರಡು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ. ಇದನ್ನು ಅಷ್ಟೇ, ಟೊಮೊಟೊನೂ ಅಷ್ಟೇ, ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಅವೆಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕು. ಒಂಚೂರು ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಕಾಯಿ ಆಪ್ಷನಲ್ಲು, ನೀವು ಬೇಕಾದರೆ ಕಾಯಿನ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಇದನ್ನೆಲ್ಲ ಕ್ಲೀನಾಗಿ ಬಾಡಿಸ್ಕೊಂಡು ನಾನು ಇದನ್ನು ತಣ್ಣಗಾಗಲಿಕ್ಕೆ ಎತ್ತಿಡ್ತಾಯಿದ್ದೀನಿ. ಮತ್ತು ಒಂದು 2 ನಿಮಿಷ, ಒಂದು 30 ಸೆಕೆಂಡ್ ಇಲ್ಲ ಒಂದು 40 ಸೆಕೆಂಡು ಪ್ಲೇಟ್ ಮುಚ್ಚಿ ಅದನ್ನು ಬೇಯಲಿಕ್ಕಿಟ್ಟು ಅದೇ ಪ್ಯಾನಿಗೆ ನಾನು ಸ್ವಲ್ಪ ಬಟರ್ ಮತ್ತು ಒಂಚೂರು ಎಣ್ಣೆನ ಹಾಕಿ ಕ್ಲೀನಾಗೆ ಕಾಯಿಸ್ಕೊಂಡು ಆಮೇಲೆ ಏನು ಪನ್ನೀರನ್ನ ನಾವು ಕಲಸಿಟ್ಟಿದ್ವಿ ಆ ಪನ್ನೀರನ್ನ ಆ್ಯಡ್ ಮಾಡಿ ಇದನ್ನು ಫ್ರೈ ಮಾಡ್ಕೊತೀನಿ. ಜಾಸ್ತಿ ತಿರ್ಸೋಕ್ಕೆ ಹೋಗ್ಬೇಡಿ. ಪುಡಿ ಅದೇನು ಪನ್ನೀರ್ ಇರುತ್ತೆ ಅದೊಂದು ಕೆಲವೊಂದು ಸಾಫ್ಟ್ ಇರುತ್ತೆ, ಕೆಲವೊಂದು ಗಟ್ಟಿ ಇರುತ್ತೆ. ಹಾಗಾಗಿ ಸಾಫ್ಟ್ ಇರೋದು ಎಲ್ಲ ಪುಡಿ ಆಗಿಬಿಡುತ್ತೆ. ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಪನ್ನೀರನ್ನ. ಆವಾಗಲೇ ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅವೆಲ್ಲ ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಇದು ಒಗ್ಗರಣೆ ಹಾಕ್ತಾ ಇರೋದು ಪನ್ನೀರ್ ಬಟರ್ ಮಸಾಲಾಗೆ. ಇಲ್ಲಿ ನೋಡಿ, ಈ ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ನಾನು ಈ ಥರ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಏನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತಕ್ಷಣಕ್ಕೆ ನೀರು ಹಾಕೋಕ್ಕೆ ಹೋಗಬೇಡಿ. ಫಸ್ಟ್ ಒಂದು ಸ್ಪೂನು ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇಷ್ಟನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಏನು ಪೌಡ್ರು ಮತ್ತು ಮಸಾಲೆನ ಹಾಕಿರ್ತೀವಿ ನಾವು, ಇದು ಸ್ವಲ್ಪ ಎಣ್ಣೆಲಿ ಬಾಡೋವರೆಗೂ, ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಏನು ಮಿಕ್ಸಿ ಜಾರಲ್ಲಿ ನಾವು ಮಸಾಲೆ ಉಳಿದಿರುತ್ತೆ ಆ ಮಿಕ್ಸಿ ಜಾರನ್ನು ತೊಳೆದು ಮತ್ತು ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿ ಅದೇನು ಮಿಕ್ಸಿ ಜಾರ್ ತೊಳೆದಿಟ್ಕೊಂಡಿದ್ವಿ ಆ ನೀರನ್ನು ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ನೀವು ಉಪ್ಪು ಖಾರ ಎಲ್ಲ ಇವಾಗಲೇ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಪನ್ನೀರಿಗೂ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು. ಇದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನೀವು ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಇವಾಗ ನಾನು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಇದನ್ನು ಕ್ಲೀನಾಗಿ ಕುದಿಸ್ತಾ ಇದ್ದೀನಿ. ಅಂದರೆ ಅದೇನು ಪನ್ನೀರ್ ಬಟರ್ ಮಸಾಲ ಇರುತ್ತೆ ಆ ಗ್ರೇವಿನ ನಾನು ಕ್ಲೀನಾಗಿ ಕುದಿಸ್ತಾ ಇದ್ದೀನಿ. ಇವಾಗ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪನ್ನೀರನ್ನ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಜಾಸ್ತಿ ಕ್ಲೀನಾಗಿ ಒಂಥರ ರಫಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಪನ್ನೀರು ಸಾಫ್ಟ್ ಇರೋದ್ರಿಂದ ಎಲ್ಲ ತುಂಡಾಗಿ ಎಲ್ಲ ಇದಾಗ್ಬಿಡುತ್ತೆ, ಸಣ್ಣ ಪೀಸಾಗಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಸಾಫ್ಟಾಗಿ ಅದನ್ನು ಕ್ಲೀನಾಗಿ ಕಲಿಸ್ಕೋಬೇಕಾಗುತ್ತೆ. ನಾನಿವಾಗ 1 ಸ್ಪೂನಷ್ಟು
ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಬದಲು ಮೊಸರನ್ನು ಆ್ಯಡ್ ಮಾಡ್ಕೋಬೋದು. 1-2 ಸ್ಪೂನ್ ಇಲ್ಲ 1-3 ಸ್ಪೂನು ಮೊಸರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 1 ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಫ್ರೆಶ್ ಕ್ರೀಮ್ ಸಿಗಲ್ಲ ಅನ್ನೋರು ನೀವು 1-3 ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ ಪನ್ನೀರ್ ಬಟರ್ ಮಸಾಲ ಆಗಿದೆ. ನೀವು ಹದ ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಫಸ್ಟಿಗೆ ತೀರಾ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಮೇಲೆ ಕುದೀತಾ ಅದು ಗಟ್ಟಿನೇ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾವೇನು ಪಲ್ಯ ರೂಪದಲ್ಲಿ ಮಾಡ್ಕೊತೀವಿ ಬಟರ್ ಮಸಾಲಾನ ಅದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಈ ಫೈನಲಿ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಯಾವ ಥರ ಆಗಿದೆ ಅಂತ ನೋಡಿ. ತುಂಬಾ ಟೇಸ್ಟಿ ಇತ್ತು, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಅದೇ ಟೇಸ್ಟ್ ಕೊಡುತ್ತೆ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ. ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.